ನಮಸ್ಕಾರ ವೀಕ್ಷಕರೇ. 15 ವರ್ಷಗಳ ಕಾಲ ಬಂಗಾಳವನ್ನ ಆಳಿದ ಮಮತಾ ಬ್ಯಾನರ್ಜಿಯ ಸಾಮ್ರಾಜ್ಯ ಪತನಗೊಂಡಿದೆ. ಈಗ ಅಲ್ಲಿ ನಡೆಯುತ್ತಿರುವುದು ಸಾಧಾರಣ ರಾಜಕೀಯವಲ್ಲ, ಅದು ಅಧಿಕಾರದ ಭಯಾನಕ ಚದುರಂಗಾಟ. 2026ರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ವಿಜಯ ಸಾಧಿಸಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಅಕ್ಷರಶಃ ರಾಜಕೀಯ ಭೂಕಂಪ ಸೃಷ್ಟಿಯಾಗಿದೆ. ದಶಕಗಳಿಂದ ಬೇರೂರಿದ್ದ ವ್ಯವಸ್ಥೆಯ ಬೇರುಗಳನ್ನ ಈಗ ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಲಾಗ್ತಾ ಇದೆ. ಬುಲ್ಡೋಜರ್ಗಳ ಘರ್ಜನೆ, ಭ್ರಷ್ಟರ ಬೇಟೆ, ಗಡಿಯುದ್ದಕ್ಕೂ ಉಕ್ಕಿನ ಕೋಟೆ, ಮತ್ತೊಂದೆಡೆಗೆ ಮುಗಿಲು ಮುಟ್ಟುತ್ತಿರುವ ರಾಜಕೀಯ ಆಕ್ರೋಶ. ಹಾಗಾದ್ರೆ ಬಂಗಾಳದ ಆಳದಲ್ಲಿ ನಿಜಕ್ಕೂ ಕುದಿಯುತ್ತಿರುವುದೇನೋ? ಹೊಸ ಸರ್ಕಾರದ ಈ ಉಕ್ಕಿನ ಆಡಳಿತದ ಹಿಂದಿನ ಅಸಲಿ ಮರ್ಮವೇನು? ಮುಸ್ಲಿಂ ಸಮುದಾಯದಲ್ಲಿ ಆವರಿಸಿರುವ ಆತಂಕದ ಕಾರ್ಮೋಡ ಹಿಂದಿನ ಸತ್ಯವೇನು? ಇಂದು ಈ ವಿಡಿಯೋದಲ್ಲಿ ಬಂಗಾಳದ ಆ ಕರಾಳ ಮತ್ತು ಕುತೂಹಲಕಾರಿ ಸತ್ಯವನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ಕೊನೆಯವರೆಗೂ ವಿಡಿಯೋ ನೋಡಿ. ಸುವೇಂದು ಅಧಿಕಾರಿ ಸರ್ಕಾರ ಅಧಿಕಾರದ ಗದ್ದುಗೆ ಏರಿದ ಮೊದಲ ದಿನವೇ ಒಂದು ಸ್ಪಷ್ಟ ಸಂದೇಶ ರವಾನಿಸಿತ್ತು: ಇನ್ನು ಮುಂದೆ ಆಟ ನಡೆಯಲ್ಲ. ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಆಡಳಿತ ಯಂತ್ರಕ್ಕೆ ಮೇಜರ್ ಸರ್ಜರಿ ಮಾಡಲಾಗಿತ್ತು. ಗಡಿ ಭಾಗಗಳ ಭದ್ರತೆ ಹೊಣೆಯನ್ನ ಸಂಪೂರ್ಣವಾಗಿ BSF ಕೈಗೆ ಒಪ್ಪಿಸಲಾಗಿತ್ತು. ಇಷ್ಟು ವರ್ಷಗಳ ಕಾಲ ಧೂಳು ಹಿಡಿಯುತ್ತಿದ್ದ ಭ್ರಷ್ಟಾಚಾರದ ಕಡತಗಳನ್ನ ಈಗ ಹೊರತೆಗೆಯಲಾಗುತ್ತಿದೆ. ಪೊಲೀಸ್ ವ್ಯವಸ್ಥೆಗೆ ಕಟ್ಟುನಿಟ್ಟಿನ ಫ್ರೀ ಹ್ಯಾಂಡ್ ನೀಡಲಾಗಿದೆ. ಈ ದಿಢೀರ್ ನಿರ್ಧಾರಗಳಿಂದ ಇಡೀ ಬಂಗಾಳದ ರಾಜಕೀಯ ನಾಯಕರಲ್ಲಿ ಅಕ್ಷರಶಃ ನಡಕ ಹುಟ್ಟಿದೆ. ಶಿಕ್ಷಕರ ನೇಮಕಾತಿ ಹಗರಣ, ಮುನ್ಸಿಪಾಲಿಟಿ ಲೂಟಿ, ಸಹಕಾರ ಸಂಘಗಳ ಕರಾಳ ದಂಧೆ, ಎಷ್ಟು ವರ್ಷ ಕತ್ತಲೆಯಲ್ಲಿ ಮುಚ್ಚಿ ಹೋಗಿದ್ದ ಈ ಮಹಾ ಹಗರಣಗಳ ಬೆನ್ನತ್ತಿ ಈಗ ತನಿಖಾ ಸಂಸ್ಥೆಗಳು ಬೇಟೆಯಾಡಲು ಶುರು ಮಾಡಿವೆ. CBI ಈಗ ಮುಕ್ತವಾಗಿ ಬಂಗಾಳದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಒಂದು ಕಡೆ ಬಿಜೆಪಿ ಬೆಂಬಲಿಗರು ಹಗುಲಿ ಧರಣಿ ಮಾಡುವವರ ಮುಖವಾಡ ಕಳಚುತ್ತಿದೆ. ಭ್ರಷ್ಟರಿಗೆ ಜೈಲೇ ಗತಿ ಎಂದು ಘರ್ಜಿಸ್ತಾ ಇದ್ದಾರೆ. ಆದರೆ TMC ನಾಯಕರು ಬಿಡುತ್ತಿಲ್ಲ. ಇದು ಭ್ರಷ್ಟಾಚಾರದ ತನಿಖೆ ಅಲ್ಲ, ಇದು ರಾಜಕೀಯ ದ್ವೇಷದ ರಕ್ತಹಿತ ಹತ್ಯಾಕಾಂಡ. ವಿರೋಧಿಗಳನ್ನ ಮಟ್ಟ ಹಾಕಲು ಸರ್ಕಾರ CBI ಅನ್ನು ಅಸ್ತ್ರವಾಗಿ ಬಳಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಗಾಳದ ಬೀದಿಗಳಲ್ಲಿ ಈಗ ನಡೆಯುತ್ತಿರುವುದು ಅನ್ಯಾಯದ ಹೋರಾಟವೋ ಅಥವಾ ಸೇಡಿನ ಸಮರವೋ? ಕಾಲವೇ ಉತ್ತರಿಸಬೇಕು. ಉತ್ತರ ಪ್ರದೇಶದಲ್ಲಿ ನಡುಕ ಹುಟ್ಟಿಸಿದ ಬುಲ್ಡೋಜರ್ ಅಸ್ತ್ರ ಈಗ ಬಂಗಾಳದ ಗಡಿಯೊಳಗೆ ಎಂಟ್ರಿ ಕೊಟ್ಟಿದೆ. ಅಕ್ರಮ ಕಟ್ಟಡಗಳು, ಭೂಮಾಫಿಯಾದ ಅಡ್ಡೆಗಳು ಮತ್ತು ರೌಡಿ ಸಾಮ್ರಾಜ್ಯಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಬುಲ್ಡೋಜರ್ ಹರಿಯುತ್ತಿದೆ. ಸರ್ಕಾರ ಕಾನೂನು ಮೀರಿದವರನ್ನ ಮಣ್ಣು ಪಾಲು ಮಾಡುತ್ತವೆ ಎಂದು ಕಠಿಣ ಎಚ್ಚರಿಕೆ ಕೂಡ ನೀಡಿದೆ. ಆದರೆ ಈ ಬುಲ್ಡೋಜರ್ ಸದ್ಯದ ಹಿಂದೆ ಅಡಗಿರುವ ಆತಂಕದ ಕೂಗು ಬೇರೆಯೇ ಇದೆ. ಮಾನವ ಹಕ್ಕು ಸಂಘಟನೆಗಳು ಮತ್ತು ವಿರೋಧ ಪಕ್ಷಗಳು ಎತ್ತುತ್ತಿರುವ ಪ್ರಶ್ನೆ ಒಂದೇ: ಈ ಬುಲ್ಡೋಜರ್ಗಳು ಕೇವಲ ಒಂದು ನಿರ್ದಿಷ್ಟ ಸಮುದಾಯವನ್ನ ಮಾತ್ರ ಯಾಕೆ ಟಾರ್ಗೆಟ್ ಮಾಡುತ್ತಿವೆ? ಕಾನೂನಿನ ಹೆಸರಿನಲ್ಲಿ ರಾಜಕೀಯ ವಿರೋಧಿಗಳ ಬೆನ್ನೆಲುಬು ಮುರಿಯುವ ತಂತ್ರ ಇದಾಗಿದೆಯಾ ಎಂಬ ಅನುಮಾನಗಳು ಈಗ ರಾಷ್ಟ್ರ ಮಟ್ಟದಲ್ಲಿ ಬೆಂಕಿ ಹೊತ್ತಿಸಿವೆ. ಬಂಗಾಳದ ಕೆಲವು ಪ್ರದೇಶದಲ್ಲಿ ಈಗ ಮೌನ ಆವರಿಸಿದೆ. ಆ ಮೌನದ ಹಿಂದೆ ಒಂದು ಅಗೋಚರ ಭಯವಿದೆ. ಹೊಸ ಸರ್ಕಾರ ಬಂದಾಗಿನಿಂದ ಮುಸ್ಲಿಂ ಸಮುದಾಯದಲ್ಲಿ ಒಂದು ಬಗೆಯ ಅಭದ್ರತೆ ಕಾಡುತ್ತಿದೆ ಎಂಬ ವರದಿಗಳು ಹೊರಬರುತ್ತಿವೆ. ಇದಕ್ಕೆ ಕಾರಣಗಳು ಇವೆ. NRC ಬಗೆಯ ಹಳೆಯ ನೆನಪುಗಳು, ಅಕ್ರಮ ವಲಸಿಗರ ವಿರುದ್ಧ ಸರ್ಕಾರ ಕಠಿಣ ನಿಲುವು ಮತ್ತು ಗಡಿಭಾಗದಲ್ಲಿ ಹೆಚ್ಚಾದ ಬಿಗಿ ಭದ್ರತೆ. ಕೆಲವು ಉಗ್ರ ಹಿಂದುತ್ವವಾದಿ ನಾಯಕರ ಪ್ರಚೋದಕಾರಿ ಭಾಷಣಗಳು ಈಗ ಬೆಂಕಿಗೆ ಪಸರುತ್ತಿವೆ. ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ: ನಾವು ಯಾವುದೇ ಧರ್ಮದ ವಿರೋಧಿಗಳಲ್ಲ, ದೇಶದ್ರೋಹಿಗಳ ಮತ್ತು ಅಕ್ರಮ ವಲಸಿಗರ ವಿರೋಧಿಗಳು ಎಂದು. ಆದರೆ ವಿರೋಧ ಪಕ್ಷಗಳು ಇದು ಅಲ್ಪಸಂಖ್ಯಾತರ ಹತ್ತಿಕ್ಕುವ ಮತ್ತು ಅವರನ್ನ ಎರಡನೆಯ ದರ್ಜೆಯ ನಾಯಕರನ್ನಾಗಿ ಮಾಡುವ ಹುನ್ನಾರ ಎಂದು ಆರೋಪಿಸ್ತಾ ಇದೆ. ಬಾಂಗ್ಲಾದೇಶದ ಗಡಿಗೆ ಹೊಂದಿಕೊಂಡಿರುವ ಬಂಗಾಳ ದಶಕಗಳಿಂದ ಅಕ್ರಮ ವಲಸೆ ಮತ್ತು ಕಳ್ಳ ಸಾಗಣೆಯ ಸ್ವರ್ಗವಾಗಿತ್ತು. ಆದರೆ ಈಗ ಆಟ ಬದಲಾಗಿದೆ. ಗಡಿ ಭಾಗದ ಭೂಮಿಯನ್ನ ನೇರವಾಗಿ BSF ಸುಪರ್ದಿಗೆ ನೀಡಲಾಗಿದೆ. ಈ ನಿರ್ಧಾರದಿಂದ ಒಳನುಸುಳುಕೋರರು ಎದೆಯಲ್ಲಿ ನಡುಕ ಶುರುವಾಗಿದೆ. ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಇದೊಂದು ಐತಿಹಾಸಿಕ ಹೆಜ್ಜೆ ಎಂದು ಬಿಜೆಪಿ ಬಿಂಬಿಸ್ತಾ ಇದೆ. ಗಡಿ ಭಾಗದ ಮುಗ್ಧ ರೈತರು ಮತ್ತು ಜನಸಾಮಾನ್ಯ ಬದುಕನ್ನ ಇದು ನರಕ ಮಾಡಲಿದೆ ಎಂದು TMC ಎಚ್ಚರಿಕೆ ನೀಡ್ತಾ ಇದೆ. ಚುನಾವಣೆ ಫಲಿತಾಂಶದ ನಂತರ ಬಂಗಾಳದ ಕೆಲವು ಭಾಗಗಳು ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿವೆ. ಹಳೆಯ ದ್ವೇಷಗಳು ಈಗ ಬೀದಿಗೆ ಬಂದಿವೆ.
ಬಿಜೆಪಿ ಮತ್ತು ಟಿಎಂಸಿ ಕಾರ್ಯಕರ್ತರ ನಡುವಿನ ರಕ್ತಸಿಕ್ತ ಸಂಘರ್ಷಗಳು ಆತಂಕ ಮೂಡಿಸಿವೆ. ಅಧಿಕಾರದ ಅಮಲಿನಲ್ಲಿ ನಡೆಯುತ್ತಿರುವ ಈ ಹಿಂಸಾಚಾರಕ್ಕೆ ಬಲಿಯಾಗುತ್ತಿರುವುದು ಮಾತ್ರ ಮುಗ್ಧ ಜನಸಾಮಾನ್ಯರು. ಇಷ್ಟು ವರ್ಷ ಪೊಲೀಸ್ ವ್ಯವಸ್ಥೆಯನ್ನ ಟಿಎಂಸಿ ಬಳಸಿಕೊಂಡಿತ್ತು. ಈಗ ಬಿಜೆಪಿ ಅದೇ ಅಸ್ತ್ರವನ್ನ ತಿರುಗಿ ಪ್ರಯೋಗಿಸುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇವೆ. ವೀಕ್ಷಕರೇ, ಪಶ್ಚಿಮ ಬಂಗಾಳ ಈಗ ಒಂದು ಬೃಹತ್ ರಾಜಕೀಯ ಪ್ರಯೋಗಾಲಯವಾಗಿದೆ. ಒಂದು ಕಡೆ ದಶಕಗಳ ಕಾಲ ಕಳೆದು ಹೋಗಿದ್ದ ಶಿಸ್ತು ಮತ್ತು ಕಾನೂನು ಈಗ ಮತ್ತೆ ಮುರುಗುಟ್ಟು ಪಡೆಯುತ್ತಿದೆ ಎಂಬ ವಿಶ್ವಾಸ. ಮತ್ತೊಂದೆಡೆ ಈ ಕಠಿಣ ಕಾನೂನುಗಳ ಹಿಂದೆ ಸರ್ವಾಧಿಕಾರದ ನೆರಳು ಆವರಿಸುತ್ತಿದೆ ಎಂಬ ಆತಂಕ. ನ್ಯಾಯ ಮತ್ತು ದ್ವೇಷದ ನಡುವಿನ ಈ ತೆಳುವಾದ ಗೆರೆಯನ್ನ ಪಶ್ಚಿಮ ಬಂಗಾಳ ಹೇಗೆ ದಾಟಲಿದೆ? ಈ ರಾಜಕೀಯ ಚದುರಂಗದಾಟದಲ್ಲಿ ಗೆಲ್ಲವರು ಯಾರು? ನಿಮ್ಮ ಪ್ರಕಾರ ಬಂಗಾಳದಲ್ಲಿ ನಡೆಯುತ್ತಿರುವುದು ಕಾನೂನು ಸುವ್ಯವಸ್ಥೆಯ ಶುದ್ಧೀಕರಣವೋ ಅಥವಾ ರಾಜಕೀಯ ದ್ವೇಷದ ಬೇಟೆಯೋ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಳವಾದ, ನೈಜ ಮತ್ತು ಗಂಭೀರ ವಿಶ್ಲೇಷಣೆಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.